ಫಸ್ಟ್ ಲೆವೆಲ್ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತರ. ಹಿಂದಿನ ವಿಡಿಯೋದಲ್ಲಿ ನಾವು ಆಗಾಯ ಗಂಗಾಯಿ ವಾಟರ್ ಫಾಲ್ಸ್ ಹೋಗಿದ್ದು ನೋಡಿರ್ತೀರ. ಸೊ ನಾವೀಗ ಆಗಾಯ ಗಂಗಾಯಿ ವಾಟರ್ ಫಾಲ್ಸಿಂದ ಪುಲಿಯಾಂಚೊಲೈ ವ್ಯೂ ಟವರ್ ಹತ್ರ ಹೋಗ್ತಾಯಿದ್ದೀವಿ. ಇದು ಜಾಸ್ತಿ ದೂರ ಇಲ್ಲ ಫಾಲ್ಸಿಂದ, ಒಂದು 2 ಕಿಲೋಮೀಟ್ರ್ ಅಷ್ಟೇ. ಸೊ ಅದನ್ನ ನೋಡಿ ಅಲ್ಲಿಂದ ನಾವು ಸೀಕುಪರೈ ವ್ಯೂ ಪಾಯಿಂಟಿಗೆ ಹೋಗಬೇಕು. ಸೊ ಇವತ್ತು ಅದೆರಡೇ ಲೊಕೇಶನ್ಸ್ ನಾವು ನೋಡೋಕ್ಕಿರೋದು. ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗಬೇಕು. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾಯಿದ್ರು ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾಯಿದ್ರೋ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಪುಲಿಯಾಂಚೊಲೈ ವ್ಯೂ ಟವರ್ ಹತ್ರ ಬಂದಿದ್ದೀವಿ. ನಾನು ಹಿಂದೆ ಏನು ನೋಡ್ತಾ ಇದ್ರಲ್ಲ ಅದೇ ಟವರ್. ಸಣ್ಣ ಟವರ್, ದೊಡ್ಡ ಟವರ್ ಏನಲ್ಲ. ಆ ಫಾಲ್ಸಿಂದ ಜಸ್ಟ್ 1 ಕಿಲೋಮೀಟ್ರ್ ಅಷ್ಟೇ. ರೋಡ್ ಪಕ್ಕನೇ ಇದೆ ನೋಡಿ, ಇಲ್ಲೇ ರೋಡ್. ಸೊ ನಿಮಗೆ ರೋಡ್ ಪಕ್ಕನೇ ಇದೆ. ಸೊ ನೋಡೋಣ, ಈಗ ಮೇಲೆ ಹೋಗ್ತೀವಿ. ಮೇಲಿಂದ ವ್ಯೂ ಚೆನ್ನಾಗಿರಂಗಿದೆ. ಇಲ್ಲಿಂದ ಫಾಲ್ಸ್ ಕಾಣುತ್ತೆ, ನೋಡೋಣ ಮೇಲೆ ಹೋಗಿ. ಏನೂ ಮೇಂಟೆನೆನ್ಸ್ ಇಲ್ಲ ನೋಡಿ. ಪ್ರೇಮಿಗಳು ಭಾಳ ಬಂದೋಗಿದ್ದಾರೆ ಇಲ್ಲಿ. ಇದು ಫಸ್ಟ್, ಇನ್ನೂ ಮೇಲೆ ಹೋಗ್ಬೋದು. ಸೊ ಇದು ಫಸ್ಟ್ ಲೆವೆಲ್ ನೋಡಿ. ಓಹೋ, ಫಾಲ್ಸ್ದು ಸೌಂಡ್ ಕೇಳುತ್ತೆ ಬಟ್ ಫಾಲ್ಸ್ ಕಾಣಲ್ಲ. ವ್ಯೂ ಚೆನ್ನಾಗಿದೆ. ಇಲ್ಲಿ ಕಾಣುತ್ತಲ್ಲ ಫಾಲ್ಸ್ ನೋಡಿ. ಝೂಮ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಣುತ್ತಲ್ಲ ವೈಟ್ ಕಲರ್, ಅದೇ ಫಾಲ್ಸ್. ಸೊ ಇನ್ನೊಂದು ಸ್ಟೆಪ್ ಮೇಲೆ ಹೋಗೋಣ. ಅಬೇ ಬಂದೆ. ಓ ಓ ಓ ಚಲೋ ಐತಿ ಇಲ್ಲಿ ನೋಡಿ. ಇಲ್ಲೇ ರೋಡ್ ಇದೆ. ಟಾಪಿಗೆ ಬಂದರೆ ನಿಮಗೆ ಫುಲ್ 360 ವ್ಯೂ ಸಿಗುತ್ತೆ. ಮೇಲೋಗಿ ವ್ಯೂ ಎಲ್ಲ ನೋಡ್ಕೊಂಬಂದ್ವಿ. ತುಂಬಾ ಚೆನ್ನಾಗಿದೆ ಮೇಲಿಂದ. ಸೊ ರೋಡ್ ಪಕ್ಕನೇ ಇದೆ, ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ನೀವು. ಸೊ ಇನ್ನು ನಾವು ರೂಮಿಗೆ ಹೋಗ್ತೀವಿ. ರೂಮ್ ಚೆಕ್ಔಟ್ ಮಾಡ್ಕೊಂಡು ಸೀಕುಪರೈ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ ಪ್ಲ್ಯಾನು. ಯಾಕಂದರೆ 11 ಗಂಟೆಗೆ ರೂಮ್ ಚೆಕ್ಔಟ್ ಮಾಡೋಕ್ಕೆ ಹೇಳಿದ್ದಾನೆ. 10 ಕಾಲಾಗಿದೆ. ಸೊ 11 ಗಂಟೆ ಅಷ್ಟೊತ್ತಿಗೆ ರೂಮ್ ಚೆಕ್ಔಟ್ ಮಾಡ್ಕೊಂಡು ಸೀಕುಪರೈ ವ್ಯೂ ಪಾಯಿಂಟ್ ಒಂದು ನೋಡ್ಕೊಂಡು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸೋಣ. ಇನ್ನು ರೂಮ್ ಚೆಕ್ಔಟ್ ಮಾಡ್ಕೊಂಡು ಸಿಗ್ತೀನಿ. Many minutes later. ಟೈಮ್ 11 ಕಾಲಾಗಿದೆ. ಸೊ ಈಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ಇನ್ನು ಸೀಕುಪರೈ ವ್ಯೂ ಪಾಯಿಂಟ್ ಒಂದು ನೋಡಬೇಕು. ಸೊ ನಾವು ಅದೊಂದೇ ಲೊಕೇಶನ್ ಇನ್ನು ಉಳಿದಿರೋದು. ಗೋಪುರ ಏನು ಹಾಕಲ್ಲ ಈಗ ಸದ್ಯಕ್ಕೆ. ಸೊ ಇನ್ನು ನಾನು ನಿಮಗೆ ಸೀಕುಪರೈ ವ್ಯೂ ಪಾಯಿಂಟಲ್ಲಿ ಸಿಗ್ತೀನಿ. ಸೀಕುಪರೈ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನಾನು ಹಿಂದೆ ಏನು ನೋಡ್ತಾ ಇದ್ರಲ್ಲ ಅದೇ ಎಂಟ್ರೆನ್ಸು. ಅಲ್ಲೇ ನೀವು ಟಿಕೆಟ್ ತಗೋಬೇಕಿಲ್ಲ. ಎಷ್ಟು ಟಿಕೆಟಿಗೆ? 20 ರೂಪಾಯಿ ಅಂತ ಅಷ್ಟೇ ಟಿಕೆಟ್. ಸೊ ನಿಮಗೆ ಪಾರ್ಕಿಂಗಿಗೂ ಜಾಗ ಇದೆ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಅಲ್ಲೆಲ್ಲ ಪಾರ್ಕಿಂಗ್. ಇಲ್ಲೂ ಕಾರ್ ಪಾರ್ಕ್ ಮಾಡಿದ್ದಾರೆ. ಇಲ್ಲೇ ಕೆಳಗಿಂದನೂ ವ್ಯೂ ನೋಡಿ. ಏನು ವ್ಯೂ ಪಾಯಿಂಟ್ ಆ ಕಡೆ ಅಲ್ಲಿದೆ ವ್ಯೂ ಪಾಯಿಂಟ್, ಅಲ್ಲಿ ಹೋಗೋಣ. ಅಲ್ಲ ನಿನ್ನೆ ನಾವು ಸನ್ಸೆಟ್ ಟೈಮಿಗೆ ಬಂದಿದ್ವಿ. ಇಲ್ಲಿಂದನೇ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ಒಳಗೆ ಬಿಟ್ಟಿಲ್ಲ ನಮಗೆ. ಆಲ್ರೆಡಿ ಟೈಮ್ ಆಗಿತ್ತು ಅಂತ. ಟೈಮಿಂಗು ನಿಮಗೆ 8 ಗಂಟೆಯಿಂದ 5 ಗಂಟೆವರೆಗೂ. ಸೊ ಹಂಗಾಗಿ ಆ ಟೈಮಲ್ಲೇ ಬರ್ಬೇಕು ನೀವು. ಬರೋ ಸ್ಟೆಪ್ಸ್ ಇದೆ ಸ್ವಲ್ಪನೇ. ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಫಸ್ಟೇ ನೀವು ಸನ್ಸೆಟ್ ಟೈಮಿಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಷ್ಟೇ. ನಮ್ಗೆ ನಿನ್ನೆ ಸನ್ಸೆಟ್ ಟೈಮಿಗೆ ಬಂದರೆ ಅದೇ 5:15 5:45 ಬಂದ್ವಿ ನಾವು.
ಒಳಗೆ ಬಿಡಲಿಲ್ಲ. ನೀವು ಒಂದು 5 ಕಾಲು ಅಷ್ಟೊತ್ತಿಗೆ ಬಂದರೆ ಬಿಡ್ತಾರೆ. ಜಾಸ್ತಿ ನಡೆಯೋದು ಏನಿಲ್ಲ. ಬಂತು ಆಲ್ರೆಡಿ ವ್ಯೂ ಪಾಯಿಂಟು. ಯಾಕೋ ಬಿ ಅದು ನಿನ್ನೆ ಸನ್ಸೆಟ್ಟಿಗೆ ಬರಬೇಕು. ಹಾಂ ಹೋಗೋಣ ಬಿ ಮೇಲೆ ಹೋಗೋಣ ನಡಿ. ಫುಲ್ ಮೇಲೆ ಹೋಗೋಣ. ಏನು ಇಲ್ಲಿಗೆ ಸ್ಟಾಪ್ ಐತನ? ಇಲ್ಲಲ್ಲ, ನಡಿ ಸೈಡರ್ ಹೋಗ. ಏನು ಮ್ಯಾಟ್ರ್ ಅಂದರೆ ಅಬಿಗೆ ಹೈಟಿಗೆ ಹೋಗೋಕ್ಕೆ ಹೆದರಿಕೆ ಆಗುತ್ತಂತೆ. ಹಾಂ ಹೋಗಬಿ, ಒಂದು ಫೋಟೋ ತೆಗ್ದುಬಿಡು. ಅಬಿಗೆ ಫೋಟೋ ತೆಗೆದು ಕಳಿಸಿದ್ದೀವಿ. ಅವನಿಗೆ ಹೈಟ್ ಅಂದರೆ ಹೆದರಿಕೆ ಅಂತೆ. ಹೋ ವ್ಯೂ ನೋಡಿದ್ದೀವಿ, ತೋರಿಸ್ತೀನಿ ಇಲ್ಲಿಂದ. ಸೊ ನಿಮಗೆ ಈ ಕಡೆ ಸನ್ಸೆಟ್ ಆಗುತ್ತೆ. ನಿನ್ನೆ ಸಂಜೆ ಸಖತ್ತಾಗಿ ಕಾಣಿಸ್ತಾ ಇತ್ತು, ಬಟ್ ಇಲ್ಲಿ ಒಳಗೆ ಬರೋಕ್ಕಾಗಿಲ್ಲ ನೋಡಿ. ಸೊ ಈ ಥರ ಇದೆ ಟವರ್. ನೀವು ಕೊಳ್ಳಿ ಹಿಲ್ಸಿಗೆ ಬಂದರೆ ಏನು ಮಾಡಿ, ಫಸ್ಟ್ ಡೇನೇ ಬರ್ತಿರಲ್ಲ ಅವತ್ತೇ ಸಂಜೆ ಸನ್ಸೆಟ್ ಟೈಮಿಗೆ ಇಲ್ಲಿಗೆ ಬಂದುಬಿಡಿ 5 ಗಂಟೆ ಒಳಗೇ. ಸೊ ಹಾಗಾದರೆ ನಿಮಗೆ ನೋಡೋಕೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಸೆಕೆಂಡ್ ಡೇ ಬೇರೆ ಪ್ರೋಗ್ರಾಮ್ ಇಟ್ಕೋಬೋದು. ಓಕೆ, ಸೀಕುಪರ ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್, ಮಿಸ್ ಮಾಡಬೇಡಿ. ಅದೇ ಸನ್ಸೆಟ್ ಟೈಮಿಗೆ ಬನ್ನಿ ಅಷ್ಟೇ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಕೊಳ್ಳಿ ಹಿಲ್ಸಲ್ಲಿ ಏನೇನು ನೋಡ್ಬೇಕು ಅಂದ್ಕೊಂಡಿದ್ವೋ ಮೇಜರ್ ಲೊಕೇಶನ್ ನೋಡಿದ್ವಿ. ಇನ್ನೊಂದೆರಡು ಫಾಲ್ಸ್ ಇದ್ದಾವೆ, ಒಂದು ನಮ್ಮ ಫಾಲ್ಸ್, ಒಂದು ಮಾಸಿಲಾ ಫಾಲ್ಸ್. ಅವನ್ನೇನು ನಾವು ಕವರ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಟೈಮೂ ಇಲ್ಲ. ನೋಡೋಣ, ಇನ್ನು ಗೋಪುರ ಆ್ಯಂಗಲಲ್ಲಿ ಸಿಗ್ತೀನಿ ನಾನು ನಿಮಗೆ. ಟೈಮ್ ಮಧ್ಯಾಹ್ನ 1 ಗಂಟೆ ಆಗಿದೆ. ಇನ್ನು ನಾವು ಬೆಂಗಳೂರು ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ 70 ಹೇರ್ಪಿನ್ ಬೆಂಡ್ ಇದ್ದಾವಲ್ಲ, ಅದರಲ್ಲೇ ಹೋಗ್ಬೇಕು ನಾವು ಕೆಳಗೀಗ. ಈಗ ಸ್ಟಾರ್ಟ್ ಆಯಿತು. ಹೇರ್ಪಿನ್ ಬೆಂಡ್ 70/70 ಇದೆ. ಕೊಳ್ಳಿ ಹಿಲ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪ್ರಾಬ್ಲಮ್ ಏನಂದರೆ ವೆಜ್ ಅವರಾಗಿದ್ದರೆ ಸ್ವಲ್ಪ ಕಷ್ಟ. ನಾವು ಏನು ಮಾಡಿದ್ವಿ, TN28 ಅಂತ ಒಂದು ರೆಸ್ಟೋರೆಂಟ್ ಇದೆ, ಅದು ವೆಜ್ ಆ್ಯಂಡ್ ನಾನ್ ವೆಜ್. ಅದ್ರ ಪಕ್ಕದಲ್ಲೇ TN28 ಅವ್ರದ್ದೇ ಒಂದು ಬೇಕ್ರಿ ಇತ್ತು. ಅಲ್ಲೆಲ್ಲ ವೆಜ್ ರೋಲ್, ಮ್ಯಾಗಿ ಅದೆಲ್ಲ ಸಿಗ್ತಾಯಿತ್ತು. ನಾವು 2 ಟೈಮ್ ಅದನ್ನೇ ತಿಂದು ಈಗ ಸರ್ವೈವ್ ಆಗಿದ್ದು. ಸೊ ನೀವು ಯಾರಾದರೂ ಸ್ನ್ಯಾಕ್ಸ್ ಅದು ನೋಡ್ತಾಯಿದ್ರೆ TN28 ಬೇಕ್ರಿ ಇದೆ, ಅದು ಚೆನ್ನಾಗಿದೆ ನೋಡಿ, ಅದನ್ನು ಟ್ರೈ ಮಾಡ್ಬೋದು. ಮತ್ತು ಸ್ಟೇ ಎಲ್ಲ ಬುಕ್ಕಿಂಗ್ ಹೆಂಗೆ ಅಂದರೆ, ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬರೋದಾದರೆ ಬುಕ್ ಮಾಡ್ಕೊಂಬರ್ಬೋದು, ಇಲ್ಲ ಇಲ್ಲಿ ಬಂದ್ರೂ ನಿಮ್ಗೆ ಸಿಗುತ್ತೆ. ಸ್ಟೇ ಅಂತೂ ಪಕ್ಕ ಇದ್ದೇ ಇರುತ್ತೆ ಖಾಲಿ. ಆ PR ರೆಸಾರ್ಟ್ ಹೇಳಿದ್ನಲ್ಲ, ಅದು ನೋಡೋಕ್ಕೆ ಅಂದರೆ ಅಷ್ಟು ಚೆನ್ನಾಗಿಲ್ಲ ಅದು ರೆಸಾರ್ಟ್. ಕೊನೆಗೆ ನಿಮ್ಗೆ ಅಲ್ಲಂತೂ ರೂಮ್ ಸಿಗ್ತವೆ, ಎಲ್ಲೂ ಸಿಕ್ಕಿಲ್ಲ ಅಂದರೆ. ಯಾಕಂದರೆ ತುಂಬ ದೊಡ್ಡ ಪ್ರಾಪರ್ಟಿ ಅದು.
ಆಗಾಯ ಗಂಗೆ ವಾಟರ್ ಫಾಲ್ಸ್ ಮತ್ತು ಸಿಕ್ಕುಪಾರ ವ್ಯೂ ಪಾಯಿಂಟ್ ಇದಾವಲ್ಲ, ಅದಂತೂ ಮಸ್ಟ್ ವಿಸಿಟ್ ಅವೆರಡೂ. ಫಾಲ್ಸಲ್ಲಿ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ 2ನೇ ದಿನಕ್ಕೆ ನೀವು ಫಾಲ್ಸ್ನೇ ಬೆಳಗ್ಗೆನೇ ಹೋಗ್ಬಿಟ್ರೆ ಆರಾಮಾಗಿರುತ್ತೆ. ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ. ನಾವು ಸುಮ್ಮನೆ ಏನು ಪ್ಲ್ಯಾನ್ ಇಲ್ಲದೆ ಬಂದಿದ್ವಿ, ಟೈಮಿಂಗ್ ನೋಡ್ಕೊಂಡಿರಲಿಲ್ಲ ಪ್ಲೇಸಸ್ದು. ಸೊ ಹಂಗಾಗಿ ಸ್ವಲ್ಪ ನಮ್ಮದು ಪ್ಲ್ಯಾನ್ ಇಲ್ಲದೆ ಬಂದಿದ್ದರಿಂದ ವೇರಿಯೇಷನ್ ಆಗೋಯ್ತು. ಪ್ಲೇಸಸ್ ಟೈಮಿಂಗ್ ಸರಿ ಇರಲಿಲ್ಲ ಆ್ಯಕ್ಚುಲಿ. ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ಯಾವ ಪ್ಲೇಸ್ನ ಯಾವ್ಯಾವ ಥರ ಫಸ್ಟ್ ಡೇ ಕವರ್ ಮಾಡ್ಬೋದು, ಯಾವ ಪ್ಲೇಸ್ನ ಸೆಕೆಂಡ್ ಡೇ ಕವರ್ ಮಾಡ್ಬೋದು ಅಂತ. ನಾನು ಇನ್ನೂ ಒಂದೆರಡು ಟೆಂಪಲ್ ಮತ್ತು 2 ಫಾಲ್ಸ್ ಇದ್ವು, ಅದನ್ನೇನು ಹೋಗಲಿಲ್ಲ. ನಮ್ಮ ಫಾಲ್ಸ್ ಮತ್ತು ಮಾಸಿಲಾ ಫಾಲ್ಸ್ ಅಂತ. ಅದೆರಡು ಫ್ಯಾಮಿಲಿ ಫ್ರೆಂಡ್ಲಿ, ಅಂದರೆ ಅಷ್ಟು ಜಾಸ್ತಿ ನೀರಿರಲ್ಲ. ಮತ್ತು ನಿಮಗೆಲ್ಲ ಕಡೆ ಗ್ರಿಲ್ ಹಾಕಿದ್ದಾರೆ ಅಲ್ಲಿ ಫಾಲ್ಸ್ಗಳಲ್ಲಿ. ಆರಾಮಾಗಿ ಫ್ಯಾಮಿಲಿ ಜೊತೆ ಆಟ ಆಡ್ಬೋದು ಅಲ್ಲಿ, ಆ ಥರ ಇದ್ದಾವೆ ಫಾಲ್ಸ್. ನಾನು ಅದರಲ್ಲಿ ಜಾಸ್ತಿ ನೀರಿರಲ್ಲ ಅಂತ ಹೋಗಿಲ್ಲ ಅಷ್ಟೇ. ರೋಡ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ. ಈ ಘಾಟಲ್ಲಂತೂ ಸೂಪರ್ ಆಗಿದ್ದಾವೆ ರೋಡಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಗಾಡಿ ನಿಲ್ಲಿಸಿ ವ್ಯೂ ನೋಡ್ತೀರಾ ಅಂದರೆ ಕೆಲವೊಂದು ಹೇರ್ ಪಿನ್ ಬೆಂಡಲ್ಲಿ ಅದಕ್ಕೂ ಜಾಗ ಮಾಡಿದ್ದಾರೆ ಗಾಡಿ ನಿಲ್ಸ್ಕೊಂಡು ಫೋಟೋ ಗೀಟೋ ತಗೊಳಕ್ಕೆಲ್ಲ. ಮುಂದೆ ವ್ಯೂ ಸಖತ್ತಾಗಿದೆ ನೋಡಿ, ಫುಲ್ಲು ದೊಡ್ಡ ಬೆಟ್ಟ ಇದೆ. ಕ್ಯಾಮ್ರಾದಲ್ಲಿ ಯಾವ ಥರ ಕ್ಯಾಪ್ಚರ್ ಆಗ್ತಾಯಿದೆ ಗೊತ್ತಿಲ್ಲ. ನೀವೇನೇ ಹೇಳಿದ್ರು ನೀವು ನಿಮ್ಮ ಕಣ್ಣಲ್ಲಿ ನೋಡಿದ ಥರ ಆಗಲ್ಲ. ಯಾವ ಕ್ಯಾಮ್ರಾ ತಗೊಂಡು ಬಂದರೂ ಅಷ್ಟೇ ಅದ್ರ ಬ್ಯೂಟಿನೇ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಕಣ್ಣು ಥರ ಯಾವುದು ಕ್ಯಾಮ್ರಾ ಇಲ್ಲ ನೋಡಿ. ನಿಮ್ಮ ಕಣ್ಣುಗಳೇ ಬೆಸ್ಟ್ ಕ್ಯಾಮ್ರಾ. ಯಾವ ಥರ ಕ್ಯಾಪ್ಚರ್ ಆಗುತ್ತೆ ವ್ಯೂ ಕಣ್ಣಲ್ಲಿ ಅಂದರೆ ನೆಕ್ಸ್ಟ್ ಲೆವೆಲ್. ನೋಡಿ ಗಾಡಿ ನಿಲ್ಲಿಸಿ ಮಂಗಕ್ಕೆ ಬಾಳೆಹಣ್ಣೆಲ್ಲ ಹಾಕ್ತಾಯಿದ್ರೆ, ಬಟ್ ಇದು ತಪ್ಪಾಗುತ್ತೆ. ಈ ಥರ ಮಾಡಬಾರ್ದು ಆ್ಯಕ್ಚುಲಿ. ಈ ಥರ ಕೊಡ್ತಾಯಿದ್ರೆ ಮಂಗಗಳೆಲ್ಲ ರೋಡಿಗೆ ಬಂದುಬಿಡ್ತವೆ, ಪ್ರಾಬ್ಲಮ್ ಅದು. ಇದು ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ತಪ್ಪು ಅದು. ಯಾಕಂದರೆ ನೀವು ಒಂದು ಸಾರಿ ಈ ಥರ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವು ಪದೇ ಪದೇ ರೋಡಿಗೆಲ್ಲ ಬಂದುಬಿಡುತ್ತೆ. ಆಮೇಲೆ ಅದರಿಂದ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಯಾರೂ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ರೋಡಲ್ಲಿ ಮಂಗಗಳಿಗೆ ಬಾಳೆಹಣ್ಣು ಕೊಡೋದು, ತಿಂಡಿ ಕೊಡೋದು. ಆಮೇಲೆ ಯಾರು ಕೊಡದೇ ಇದ್ದಾಗ ಏನು ಮಾಡ್ತವೆ, ಬ್ಯಾಗಿಗೆಲ್ಲ ಕೈ ಹಾಕೋದು, ಬ್ಯಾಗೆಲ್ಲ ಕಿತ್ಕೊಂಡು ಹೋಗೋದೆಲ್ಲ ಮಾಡ್ತವೆ. ಟೈಮ್ 9 ಗಂಟೆ ಆಗಿದೆ. ನಾನು ವಾಪಸ್ ರೂಮಿಗೆ ಬಂದಿದ್ದೀನಿ. ಇಲ್ಲಿಗೆ ನಮ್ಮದು 2 ದಿನದ ಕೊಳ್ಳಿ ಹಿಲ್ಸ್ ಟ್ರಿಪ್ ಮುಗಿತಾ ಇದೆ. ನಾವು ಕರೆಕ್ಟಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ, ಅಂದರೆ ಫಸ್ಟ್ ಯಾವ ಲೊಕೇಶನಿಗೆ ಹೋಗಬೇಕು ಅಂತೆಲ್ಲ. ಸೊ ನಿಮಗೆ ನಾನು ಒಂದು ಎಕ್ಸಾಕ್ಟ್ ಪ್ಲ್ಯಾನ್ ಹೇಳ್ತೀನಿ. ಆ ಪ್ಲ್ಯಾನ್ ಪ್ರಕಾರ ನೀವು ಹೋಗಿ ಆರಾಮಾಗಿ 2 ದಿನದಲ್ಲಿ ಕೊಳ್ಳಿ ಹಿಲ್ಸ್ ಕವರ್ ಮಾಡ್ಕೊಂಬರ್ಬೋದು. ನೀವು ಫಸ್ಟ್ ಡೇ ಬೆಳಗ್ಗೆ ಬೇಗ 5 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರು ಬಿಡಿ. ನೀವು 12 ಗಂಟೆ ಅಷ್ಟೊತ್ತಿಗೆಲ್ಲ ಕೊಳ್ಳಿ ಹಿಲ್ಸ್ ರೀಚ್ ಆಗ್ತೀರಾ. ರೆಸಾರ್ಟ್ ಅಥವಾ ರೂಮ್ ಏನಾದ್ರು ಬುಕ್ ಮಾಡ್ಕೊಂಡಿದ್ರೆ ಚೆಕ್ ಇನ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಬೋಟ್ ಹೌಸಿಗೆ ಹೋಗ್ಬಿಡಿ. ಬೋಟ್ ಹೌಸ್ 10 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ನೀವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಬೋಟ್ ಹೌಸಿಗೆ ಹೋದರೆ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟು ಸಿಕ್ಕುಪಾರ ವ್ಯೂ ಪಾಯಿಂಟಿಗೆ ಹೋಗಿ. ಅದನ್ನು ನಿಮಗೆ 8 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ನೀವು 5 ಗಂಟೆ ಒಳಗೆ ಎಂಟ್ರಿ ಆಗಬೇಕು. ಅದಾದಮೇಲೆ ನೀವು ಒಂದು 6 ಗಂಟೆವರೆಗೂ ಒಳಗಿರ್ಬೋದು. ಸೊ ಅದು ಸನ್ಸೆಟ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ವ್ಯೂ ಪಾಯಿಂಟ್ ಮಾತ್ರ. ಸೊ ಇದೆರಡು ಫಸ್ಟ್ ಡೇ ಕವರ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆ ದಿನಾನ ಎಂಡ್ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ. ನೆಕ್ಸ್ಟ್ 2ನೇ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಆಕಾಶಗಂಗೆ ವಾಟರ್ ಫಾಲ್ಸಿಗೆ ಹೋಗಿ ಫಸ್ಟು. ಸೊ ನೀವು ವಾಟರ್ ಫಾಲ್ಸಿಗೆ 1200 ಸ್ಟೆಪ್ ಕೆಳಗಿಳಿದು ಹೋಗಬೇಕು. ಕೆಳಗಿಳಿದು ಹೋಗೋಕ್ಕೂ ಮೊದಲೇ ಅಲ್ಲೇ ಪಕ್ಕದಲ್ಲಿ ಅರಪಲ್ಲೀಶ್ವರ ಅನ್ನೋ ಟೆಂಪಲ್ ಇದೆ. ಆ ಟೆಂಪಲ್ನು ಕವರ್ ಮಾಡ್ಕೊಳ್ಳಿ, ಅದನ್ನು ತುಂಬಾ ಚೆನ್ನಾಗಿದೆ. ಸೊ ಅದಾದಮೇಲೆ ವಾಟರ್ ಫಾಲ್ಸ್ ಕವರ್ ಮಾಡಿ ಮೇಲೆ ಬಂದಮೇಲೆ ನಿಮಗಿನ್ನೂ ಟೈಮ್ ಇದ್ದರೆ ನಮ್ಮ ಫಾಲ್ಸ್ ಅಂತ ಒಂದು ಸಣ್ಣ ಫಾಲ್ಸ್ ಇದೆ, ಮತ್ತು ಮಾಸಿಲಾ ಫಾಲ್ಸ್ ಒಂದಿದೆ. ಇವೆರಡು ಫಾಲ್ಸ್ಗಳು ಆಗಾಯ ಗಂಗೈ ಫಾಲ್ಸ್ಗಿಂತ ಸ್ವಲ್ಪ ಸಣ್ಣ ಫಾಲ್ಸ್ಗಳು, ಬಟ್ ಫ್ಯಾಮಿಲಿ ಫ್ರೆಂಡ್ಲಿ ಮತ್ತು ಮಕ್ಕಳಿದ್ರೆ ಇವೆರಡು ಫಾಲ್ಸ್ ಬೆಸ್ಟು. ಸೊ ಇನ್ನೂ ನಿಮಗೆ ಟೈಮ್ ಇದ್ದರೆ ಬೊಟಾನಿಕಲ್ ಗಾರ್ಡನ್ ಒಂದಿದೆ, ಅದನ್ನು ಕವರ್ ಮಾಡಿ. ಸೊ ಕೊಳ್ಳಿ ಹಿಲ್ಸಲ್ಲಿ ಇಷ್ಟೇ ಮೇಜರ್ ಪ್ಲೇಸಸ್ ಇರೋದು. ನೀವು ಆರಾಮಾಗಿ 2 ದಿನದಲ್ಲಿ ಕವರ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.